ಭಾನುವಾರ ಅಂತ ನಿನ್ನೆ ಆ ಬಾಲಕ ಆಟ ಆಡಲು ಮೈದಾನಕ್ಕೆ ತೆರಳಿದ್ದ. ಸ್ನೇಹಿತರ ಜೊತೆ ಖುಷಿಯಾಗಿ ಆಟ ಆಡಿಕೊಂಡು ಮನೆಗೆ ವಾಪಸ್ಸಾಗೋ ಆಸೆಯನ್ನ ಹೊತ್ತಿದ್ದ. ಆದರೆ ಬಲಿಗಾಗಿ ಕಾದು ನಿಂತಿದ್ದ ಅದೊಂದು ಗೇಟ್ ಪೋರನ ಜೀವವನ್ನೇ ಬಲಿ ತೆಗೆದುಕೊಂಡಿದೆ. ಬಿಬಿಎಂಪಿಯೇ ಬಲಿಗೆ ಕಾರಣ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಮೈದಾನದ ಬಳಿಯೇ ರಕ್ತ ಹರಿದಿದೆ. ಭದ್ರವಾಗಿರಬೇಕಿದ್ದ ಕಬ್ಬಿಣದ ಗೇಟ್ ಬಾಲಕನೊಬ್ಬನ ಜೀವ ತೆಗೆದಿದೆ. ತಂದೆ ತಾಯಿಗೆ ಉಸಿರಾಗಿದ್ದ, ಮನೆಗೆ ಬೆಳಕಾಗಿದ್ದ, ಬಾಳಿ ಬದುಕಬೇಕಾದ ಬಾಲಕ ಎಳೆಯ ವಯಸ್ಸಿಗೆ ಉಸಿರು ಚೆಲ್ಲಿ ಮಲಗಿದ್ದಾನೆ. ಬಿಬಿಎಂಪಿ ನಿರ್ಲಕ್ಷ್ಯ, ಗೇಟ್ ಬಿದ್ದು ಬಾಲಕ ಬಲಿ. ಈ ಫೋಟೋದಲ್ಲಿ ಕಾಣ್ತಿರೋ ಬಾಲಕನ ಹೆಸರು ನಿರಂಜನ್. 5ನೇ ತರಗತಿಯಲ್ಲಿ ಓದುತ್ತಿದ್ದ. ನಿನ್ನೆ ಭಾನುವಾರ ಆಟ ಆಡೋಕೆ ಅಂತ ಮಲ್ಲೇಶ್ವರಂ ವ್ಯಾಪ್ತಿಯಲ್ಲಿರುವ ಬಿಬಿಎಂಪಿಯ ರಾಜಶಂಕರ್ ಆಟದ ಮೈದಾನಕ್ಕೆ ಬಂದಿದ್ದ. ಆದ್ರೆ ಕಬ್ಬಿಣದ ಗೇಟ್ ತೆಗೆದು ಒಳ ಹೋಗುವಾಗ ಏಕಾಏಕಿ ಗೇಟ್ ಮುರಿದು ಬಾಲಕನ ತಲೆ ಮೇಲೆ ಬಿದ್ದಿದೆ. ಕುತ್ಕೊಂಡು ನೋಡ್ತಿದ್ವಿ ನಾವೆಲ್ಲ. ಇಲ್ಲಿ ಆ ಹುಡುಗ ಬಂದು ನಿಂತಿದ್ದ. ಅಲ್ಲಿ ಸ್ವಲ್ಪ ಜನ ಫೀಲ್ಡಿಂಗ್ ಮಾಡ್ತಿದ್ವಿ, ಕ್ರಿಕೆಟ್ ನೋಡ್ತಿದ್ವಿ. ಆವಾಗ ಆ ಹುಡುಗ ಬಂದು ಗೇಟ್ ಹಿಂಗೆ ಇಟ್ಕೊಂಡಿದ್ದ. ಆ ಗೇಟ್ ಹಂಗೆ ಬಿದ್ದ ತಕ್ಷಣ ಫುಲ್ ಕಿವಿ, ಬಾಯಿ, ಆಲ್ಮೋಸ್ಟ್ ತಲೆ ಎಲ್ಲ ಒಡೆದೋಗ್ಬಿಟ್ಟಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ನಿರಂಜನನ್ನ ಸ್ಥಳದಲ್ಲಿದ್ದವರು ಕೆಲವೇ ಹೊತ್ತಲ್ಲಿ ಮಲ್ಲೇಶ್ವರದ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಬಾಲಕನ ತಂದೆ ವಿಜಯ್ ಕುಮಾರ್ ಗಾರೆ ಕೆಲಸ ಮಾಡ್ತಿದ್ರೆ ತಾಯಿ ಪ್ರಿಯಾ ಮನೆ ಕೆಲಸಕ್ಕೆ ಹೋಗ್ತಿದ್ರು. 2 ಕಣ್ಣುಗಳಂತಿದ್ದ ಇಬ್ಬರು ಮಕ್ಕಳ ಪೈಕಿ ಈಗ ಒಬ್ಬ ಬಾಲಕ ಅನ್ಯಾಯವಾಗಿ ಸಾವನ್ನಪ್ಪಿದ್ದು ಹೆತ್ತವರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ತಳ್ಳಗೂ ಇದೆ ಸರ್. ಆ ಗೇಟ್ ಅವ್ನು ತಳ್ಳಿದಕ್ಕೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಸರ್. ಬಿಬಿಎಂಪಿ ಅವ್ರ ನಿರ್ಲಕ್ಷ್ಯನೇ ಇರ್ಬೇಕು ಅನ್ಸುತ್ತೆ ಸರ್. ಅದು ಗೇಟ್ ನೋಡಿದ್ರೆ ಅದು ಮುಟ್ಟಿದ ತಕ್ಷಣ ಹೆಂಗ್ ಬೀಳಕ್ ಸಾಧ್ಯ ಸರ್. ಅವರು ಗಾರೆ ಕೆಲಸ ಸರ್, ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ. ನಮ್ಮ ಹಸ್ಬೆಂಡ್ ನೋಡಿದರೆ, ನಾನು ನೋಡಿದ್ರೆ ನಂಗೆ ತಲೆ ಸುತ್ತ ಬರುತ್ತಂತ ನನಗೆ ಕರ್ಕೊಂಡು ಹೋಗಿಲ್ಲ ಸರ್. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯ ಶಾಸಕರು ಆದ ಸಚಿವ ದಿನೇಶ್ ಗುಂಡೂರಾವ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಇಲ್ಲಿ ದುಡಿಮೆ ಮಾಡ್ಕೊಂಡಿದ್ದಾರೆ 12 ವರ್ಷದಿಂದ. ಸೊ ಪಾಪ ಅವರಿಬ್ಬರು ಮಕ್ಕಳು ಅಷ್ಟೇ, ಫ್ಯಾಮಿಲಿ ಇನ್ಯಾರು ಇಲ್ಲ. ಅವ್ರಿಗೆ ಏನು ಹೇಳೋದು, ಅವ್ರಿಗೆ ಏನು ಹೇಳಬೇಕು ಅಂತ ನನಗೆ ಭಾಳ ಕಷ್ಟ ಇದೆ. ಯಾರು ತಪ್ಪು ಮಾಡಿದ್ದಾರೆ, ಏನು ಕಾರಣ ಇದು, ಯಾರು ದೋಷ ಇದೆ ಎಲ್ಲವನ್ನು ನೋಡಿ ಅದು ಖಂಡಿತ ಅದಿನ ಮುಂದೆ ಕ್ರಮ ತಗೊಳ್ಳೇಬೇಕಾಗ್ತದೆ, ತಗೊಳ್ತಾರೆ. ಮಲ್ಲೇಶ್ವರಂ ಬಿಬಿಎಂಪಿ ಝೋನಲ್ ಕಮಿಷನರ್ ಕಾಂಪೌಂಡ್ಗೆ ಗೇಟ್ ಅಟ್ಯಾಚ್ ಮಾತ್ರ ಮಾಡಿದ್ರು, ಗ್ರಾನೈಟ್ ಹಾಕಿರ್ಲಿಲ್ಲ. ಸಂಬಂಧಪಟ್ಟವರಿಗೆ ಮೆಮೊ ಕೊಟ್ಟು ಚೀಫ್ ಇಂಜಿನಿಯರ್ಗೆ ತನಿಖೆ ಮಾಡಲು ಹೇಳ್ತೀವಿ ಅಂತ ಹೇಳಿದ್ರು. ಅಲ್ಲ, ತನಿಖೆ ಖಂಡಿತ ಮಾಡ್ತೀವಿ. ತನಿಖೆ ಮಾಡಲೇಬೇಕಾಗುತ್ತೆ. ಯಾಕೆಂತಂದರೆ ಒಂದು ಸಾವಾಗಿದೆ. ಅದನ್ನು ನಾವು ಅಷ್ಟು ಸುಲಭಕ್ಕೆ ಏನೋ ಮಾಡ್ದೇನೆ ಬಿಡ್ಲಿಕ್ಕೆ ಆಗಲ್ಲ. ಅದು ಗ್ರಾನೈಟಿಗೆ ಹಾಕಿಲ್ಲ, ಒಳಗಡೆಗೆ ಹಾಕಿದ್ದಾರೆ. ಅದೇನಾಗಿದೆ, ಅದು ಕ್ಲಾಂಪ್ ಸ್ವಲ್ಪ ರಸ್ಟ್ ಹಿಡಿದಿರೋದ್ರಿಂದ ಅದು ಬಿದ್ದಿದೆ. ಅದೇನೇ ಇರಲಿ, ಬಾಲಕನ ಸಾವಿಗೆ ಬಿಬಿಎಂಪಿ ನೇರ ಹೊಣೆ. ಬಾಲಕನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡೋ ಜೊತೆಗೆ ಮುಂದೆ ಇಂತಹ ಅನಾಹುತಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.